ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೌಮ್ಯ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಮೆರಿಕದಿಂದ ಕನ್ನಡ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಗೊತ್ತಾ? ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಅನ್ಕೋತೀನಿ ಈ ಲೈನ್ ನೋಡಿ. ಸೊ ಏನು ಗೊತ್ತಾ, US ನಲ್ಲಿ ನಾವು ಜಾಬ್ ತಗೋಬೇಕು ಅಂತಂದರೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಂಡಿರ್ಬೇಕಲ್ವಾ? ಸೊ ಹಾಗಾಗಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಪಾಯಿಂಟ್ ಬಂದು ವರ್ಕಿಂಗ್ ವೀಸಾ. ನಮಗೆ ವರ್ಕಿಂಗ್ ವೀಸಾ ಇರಲೇಬೇಕು. ಸೊ ಇವಾಗ ಯಾರಾದರೂ ಇಮಿಗ್ರೆಂಟ್ಸು ಅಬ್ರಾಡ್ಗೆ ಬರ್ತಾರೆ ಅಂದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಅಮೆರಿಕಾಗೆ ಬರ್ತೀವಿ, ಆವಾಗ ನಾವು ಸ್ಪಾನ್ಸರ್ ಡಿಪೆಂಡೆನ್ಸ್ ಆಗಿ ಬರ್ತೀವಿ. ಆವಾಗ ನಮಗೆ ವರ್ಕಿಂಗ್ ಪರ್ಮಿಟ್ ಇರಲೇಬೇಕು. ವರ್ಕಿಂಗ್ ಅಂತ ಅಂದರೆ ವರ್ಕಿಂಗ್ ವೀಸಾಗೆ ನಾವು ಅಪ್ಲೈ ಮಾಡಬೇಕು. ಅದು ಎಂಪ್ಲಾಯ್ಮೆಂಟ್ ವರ್ಕಿಂಗ್ ಆಥರೈಸೇಷನ್ ಅಂತ ಒಂದು ಕಾರ್ಡ್ ಇರುತ್ತೆ. ಸೊ ಅದು ಬರೋದಕ್ಕೆ ನಾವು ಅಪ್ಲೈ ಮಾಡಿ ಅದು ಬರೋದಕ್ಕೆ 3 ಮಂತ್ಸ್ 6 ಮಂತ್ಸ್ ಆಗುತ್ತೆ. ಅದು ಬಂದಾದಮೇಲೆ ನಾವು ವರ್ಕಿಂಗ್ ಜಾಬ್ ಮಾಡೋದಕ್ಕೆ ಇಲ್ಲಿ ಎಲಿಜಿಬಲ್ ಅಂತ ಇರ್ತೀವಿ. ಸೊ ನಮಗೆ ವರ್ಕಿಂಗ್ ಪರ್ಮಿಟ್ ಇರಲೇಬೇಕು, ಓಕೆನಾ? ಇಲ್ಲ ಅಂತಂದರೆ ನಮಗೆ ಜಾಬ್ ಮಾಡೋದಕ್ಕೆ ಇಲ್ಲಿ ಆಗೋದಿಲ್ಲ. ವರ್ಕಿಂಗ್ ವೀಸಾಗೆ ಅಪ್ಲೈ ಮಾಡಿದ ನಂತರ SSN ಕಾರ್ಡ್ಗೆ ನಾವು ಅಪ್ಲೈ ಮಾಡಬೇಕು. ಅದು ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಅಂತ ಇರುತ್ತೆ. ಸೊ ಇವಾಗ ನಮ್ಮ ಇಂಡಿಯಾದಲ್ಲಿ ಆಧಾರ್ ಕಾರ್ಡು ನಂಬರ್ ಯಾವ ರೀತಿ ಇರುತ್ತೆ, ಅದೇ ಥರ ಡಿಫ್ರೆಂಟ್ ನಂಬರ್ಸ್ನ ಒಬ್ಬೊಬ್ಬರು ಕೊಡ್ತಾರೆ. ಅದನ್ನು ಎಲ್ಲೂ ಕೂಡ ನಾವು ಶೇರ್ ಮಾಡೋದು, ಅದು ತುಂಬಾ ಕಾನ್ಫಿಡೆನ್ಷಿಯಲ್ಸ್ ಆಗಿರುತ್ತೆ. ಎಲ್ಲೂ ಕೂಡ ನಾವು ಶೇರ್ ಮಾಡ್ಬೋದು. ನಾನು ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಅನ್ಕೋತೀನಿ. ಸೊ ಹಾಗಾಗಿ ವರ್ಕಿಂಗ್ ಪರ್ಮಿಟ್ ನಮಗೆ ಇರಲೇಬೇಕು. ಇನ್ನೊಂದು ಏನಂತಂದರೆ, ಇಂಡಿಯಾದಲ್ಲಿ ನೀವು ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಕಂಪನಿ ನಿಮಗೆ ನಿಮ್ಮ ಕ್ಯಾಪಬಿಲಿಟಿ ನೋಡಿಕೊಂಡು ಕಂಪನಿನೇ ನಿಮಗೆ ವೀಸಾನ ಸ್ಪಾನ್ಸರ್ ಮಾಡುತ್ತೆ. ಸೊ ಅಬ್ರಾಡ್ಗೆಲ್ಲ ಹೋಗ್ಬೋದು ನೀವು. ಆವಾಗ ಅಬ್ರಾಡ್ಗೆಲ್ಲ ಹೋಗ್ಬೋದು. H1B ಆಗಿರ್ಬೋದು, L1B ಆಗಿರ್ಬೋದು. ಅದೇ ಥರ ನಿಮಗೆ ಎಲ್ಲ ಕಂಪನಿನೇ ನಿಮಗೆ ಸ್ಪಾನ್ಸರ್ ಮಾಡುತ್ತೆ. ಆನ್ ಸೈಟ್ ಪ್ರಾಜೆಕ್ಟ್ ಆಗಿರ್ಬೋದು. ಸೊ ಅದಾದ ನಂತರ ನೀವು ಅಮೆರಿಕಾದಲ್ಲಿ ಜಾಬ್ ಸರ್ಚ್ ಮಾಡಬೇಕು ಅಂತಂದರೆ ವೆಬ್ಸೈಟ್ಸ್ ಇರುತ್ತೆ, ಕೆರಿಯರ್ ವೆಬ್ಸೈಟ್ಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಇವಾಗ ಲಿಂಕ್ಡ್ಇನ್ ಆಗಿರ್ಬೋದು, ಇಂಡೀಡ್ ಆಗಿರ್ಬೋದು, ಜಿಪ್ ರಿಕ್ರೂಟರ್ ಆಗಿರ್ಬೋದು, ಗ್ಲಾಸ್ ಡೋರು, ಡೈಸಿ ಸಮಥಿಂಗ್ ಆ ಥರ ವೆಬ್ಸೈಟ್ಸ್ ಇರುತ್ತೆ, ಕೆರಿಯರ್ ವೆಬ್ಸೈಟ್ಸ್ ಇರುತ್ತೆ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಸೊ ಇವಾಗ ನನ್ನ ಪ್ರಕಾರ ಇಂಡೀಡಲ್ಲಿ ಮಾಡಿದ್ರೆ ತುಂಬಾ ಬೆಸ್ಟ್ ಅನಿಸುತ್ತೆ. ಸೊ ತುಂಬ ಆಪ್ಷನ್ಸ್ ಇರುತ್ತೆ, ಇಂಟರ್ವ್ಯೂ ಕಂಡಕ್ಟ್ ಆಗೋದು ತುಂಬ ಆಪ್ಷನ್ಸ್ ಇರುತ್ತೆ. ಸೊ ಲಿಂಕ್ಡ್ಇನಲ್ಲಿ ಏನಂತಂದರೆ ಪೀಪಲ್ಸ್ ಕನೆಕ್ಟ್ ಆಗ್ತಾರೆ, ಬಟ್ ಯಾರು ಹೆಲ್ಪ್ ಮಾಡಲ್ಲ. ಸೊ ಅವರೇ ಬೇರೆ ಬೇರೆ ಕಂಪ್ನಿನ ಸರ್ಚ್ ಮಾಡ್ತಾ ಇದ್ದಾರಲ್ವಾ. ಸೊ ಹಾಗಾಗಿ ಅಷ್ಟು ಯಾರು ಹೆಲ್ಪ್ ಮಾಡಲ್ಲ ಅನ್ಕೋತೀನಿ. ಸೊ ನೀವು ಕನ್ಸಲ್ಟೆನ್ಸಿ ಮುಖಾಂತರ ಹೋದರೆ ಅವರು ನಿಮಗೆ ಎಕ್ಸ್ಪೀರಿಯನ್ಸ್ ನೋಡಿ ಅವರು ನಿಮ್ಮನ್ನ ರೆಫರ್ ಕೂಡ ಮಾಡ್ತಾರೆ. ಸೊ ನೀವು ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ಕೊಬೋದು. ಈಗ ಬೇರೆ ಬೇರೆ ದೇಶದಿಂದ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಸೊ ಇಲ್ಲಿಂದ MBA MS ಮಾಡೋದಕ್ಕೆ ಅಂತಂದರೆ F1 ವೀಸಾ ಸ್ಟೂಡೆಂಟ್ಸು ಅವರೆಲ್ಲ ಬರ್ತಾರೆ ಇಲ್ಲಿಗೆ. ಆವಾಗ ಏನು ಮೇನ್ ಅಡ್ವಾಂಟೇಜಸ್ ಏನಂತಂದರೆ, ಇಲ್ಲಿ ಅಮೆರಿಕದಲ್ಲಿ ನಾವು MS MBA ಆ ಥರ ಮಾಡಿದ್ರೆ ಬೇಗನೆ ಜಾಬ್ ಸಿಗೋ ತುಂಬಾ ಅಡ್ವಾಂಟೇಜಸ್ ಇರುತ್ತೆ. ಅದಾದ ನಂತರ ಕೋರ್ಸಸ್ ಕಂಪ್ಲೀಟ್ ಆದಮೇಲೆ ಕೋರ್ಸಸ್ ಕಂಪ್ಲೀಟ್ ಆದಮೇಲೆ ಒಂದು ಡ್ಯುರೇಷನ್ ಮುಖಾಂತರ CPT OPT ಅಂತ ಇರುತ್ತೆ. ಆ ಥರ ಅವರು ಜಾಬ್ ಕೂಡ ಮಾಡ್ಬೋದು. ಸೊ ಆಮೇಲೆ ಸಮ್ಮರ್ ಟೈಮಲ್ಲಿ ಅವ್ರಿಗೆ ಇಂಟರ್ನ್ಶಿಪ್ ಕೂಡ ಇರುತ್ತೆ. ಅವರು ಇಂಟರ್ನ್ಶಿಪ್ ಕೂಡ ವರ್ಕ್ ಮಾಡ್ಬೋದು. ಸ್ಟೂಡೆಂಟ್ಗೆ ತುಂಬಾ ಅಡ್ವಾಂಟೇಜಸ್ ಇರುತ್ತೆ ಇಲ್ಲಿ. ಪ್ರೊಫೆಷನ್ ಸ್ಕಿಲ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ನ ತುಂಬಾ ಇಲ್ಲಿ ಪ್ರಿಫರ್ ಮಾಡ್ತಾರೆ. ಸೊ ಮೇನು ನಮಗೆ ತುಂಬ ಸ್ಕಿಲ್ಸ್ ಗೊತ್ತಿರಬೇಕು. IT ವರ್ಕ್ ಮಾಡಬೇಕು ಅಂತಂದರೆ ತುಂಬಾ ಸ್ಕಿಲ್ಸ್ನ ಕೇಳ್ತಾರೆ. ಇವಾಗ ಇಂಟರ್ವ್ಯೂವಲ್ಲಿ ಟೆಕ್ನಿಷಿಯನ್ ಸ್ಕಿಲ್ಸ್ನ ತುಂಬಾ ಕೇಳ್ತಾರೆ. ಸೊ ಹಾಗಾಗಿ ನಾವು ಸ್ಕಿಲ್ಸ್ನ ನಾವು ಮೇನು ಕಲ್ತಿರಬೇಕು. ಅದಾದ ನಂತರ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಇವಾಗ ನಾವು ಇಂಡಿಯಾದಲ್ಲಿ ನಾರ್ಮಲ್ ಇಂಗ್ಲೀಷ್ ಮಾತಾಡ್ತೀವಿ. ಸೊ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಇಲ್ಲಿ ಹೌದು ಅಮೆರಿಕನ್ದು ಆಕ್ಸೆಂಟ್ ಚೇಂಜ್ ಇರುತ್ತೆ. ಹೌದು ಇವಾಗ ನಮ್ಮ ಆಕ್ಸೆಂಟ್ನ ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವ್ರ ಆಕ್ಸೆಂಟ್ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಕಮ್ಯುನಿಕೇಷನ್ಸ್ನ ನಾವು ಪ್ರಾಪರಾಗಿ ಕಲ್ತ್ಕೊಂಡಿರಬೇಕು, ಕಮ್ಯುನಿಕೇಟ್ ಮಾಡಬೇಕು. ಸೊ ಮೇಯ್ನು ಅದನ್ನೇ ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಪ್ರೊಫೆಷನಲ್ ಸ್ಕಿಲ್ಲು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ನ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮತ್ತು ಸ್ಕಿಲ್ಸ್ ಅಂತಂದರೆ ಒಂದೊಂದು ಕೋರ್ಸ್ ಅಂತ ಇರುತ್ತೆ. ಸಮಥಿಂಗ್ IT ಜಾಬ್ ತಗೋಬೇಕು ಅಂತಂದರೆ SAP ಕೋರ್ಸಸ್ ಆಗಬೇಕು, ABAP ಆಗಿರ್ಬೋದು, ಮತ್ತು ಜಾವಾ ಸಮಥಿಂಗ್ ಆ ಥರ ಎಲ್ಲ ಮಾಡಿರಬೇಕು. ನಾವು ಇಂಡಿಯಾದಿಂದ ಅಮೆರಿಕಕ್ಕೆ ಬಂದ ತಕ್ಷಣ ನಾನು SAP ಕೋರ್ಸಸ್ ಮಾಡಿದ್ದೆ. ಸೊ ತುಂಬಾ ಯೂಸ್ ಆಯಿತು.
ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಪ್ರೊಫೆಷನಲ್ ನೆಟ್ವರ್ಕ್. ನಾನು ಈಗಾಗಲೇ ಹೇಳ್ದಾಗೆ ಇಂಡೀಡಲ್ಲಿ ಆಗಿರ್ಬೋದು, ಗ್ಲಾಸ್ ಡೋರಲ್ಲಿ ಆಗಿರ್ಬೋದು, ಅದರಲ್ಲಿ ನಾವು ಪ್ರೊಫೈಲ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಸೊ ಯಾವ್ಯಾವ ಕಂಪ್ನೀಲಿ ಓಪನಿಂಗ್ಸ್ ಇದೆ, ಸೊ ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ಕಂಟ್ರೀಲಿ ಓಪನಿಂಗ್ಸ್ ಇದೆ ಅಂತ ನಾವು ಸರ್ಚ್ ಮಾಡ್ಕೊತಾ ಹೋಗ್ತಾ ಇರಬೇಕು. ಸೊ ಇವಾಗ ನಾವು ಮನೆ ನಿಯರ್ ಬೈ ಯಾವ್ಯಾವ ಕಂಪ್ನಿ ಇದೆ, ಅಲ್ಲಿ ತುಂಬಾ ಚೆನ್ನಾಗಿದೆಯಾ, ಓಪನಿಂಗ್ಸ್ ಇದೆಯಾ ಅಂತ ಫಸ್ಟು ನಾವು ಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಬೇಕು. ಅದಾದ ನಂತರ ಸಿ ವಿ ರೆಸ್ಯೂಮಿ ಏನಿರುತ್ತೆ ಅದನ್ನು ಬಿಲ್ಡ್ ಮಾಡಬೇಕು. ಈಗ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಸೊ ಅವ್ರಿಗೆ ಇಂಪ್ರೆಸ್ ಆಗಬೇಕು. ಸಿ ವಿ ನೋಡಿದ ತಕ್ಷಣ ಅವರು ಇಂಟರ್ವ್ಯೂನ ಕಂಡಕ್ಟ್ ಮಾಡೋದಕ್ಕೆ ಅವ್ರಿಗೆ ಇಂಪ್ರೆಸ್ ಆಗಬೇಕು. ಸೊ ಹಾಗಾಗಿ ನೀವು ಪ್ರೊಫೆಷನಲ್ ನೆಟ್ವರ್ಕ್ನ ಬಿಲ್ಡ್ ಮಾಡ್ಕೊಂಡು ಹೋಗಬೇಕು. ಮತ್ತು ಹಾರ್ಡ್ ವರ್ಕ್ ಇಸ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾರ್ಡ್ ವರ್ಕ್ ಮಾಡಬೇಕು, ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು, ಮತ್ತು ಫಾಸ್ಟ್ ಲರ್ನರ್ ಆಗಿರಬೇಕು. ಟೀಮ್ ಪ್ಲೇಯರ್ನ ನಾವು ಬಿಲ್ಡ್ ಮಾಡಬೇಕು. ಸೊ ತುಂಬಾ ಅದ್ರ ಬಗ್ಗೆ ನಾವು ಜಾಬ್ ಬಗ್ಗೆ ರಿಸರ್ಚ್ ಮಾಡಬೇಕು. ಅಷ್ಟೇ ಟಫ್ ಆಗುತ್ತೆ. ಹಾರ್ಡ್ ವರ್ಕ್ ಮಾಡೋದ್ರಿಂದ ಯಾವತ್ತೂ ನೆವರ್ ಎಂಡ್ ಅಂತ ಹೇಳ್ಬೋದು. ಹಾರ್ಡ್ ವರ್ಕ್ ಮಾಡೋದ್ರಿಂದ ನಮಗೆ ಪಕ್ಕ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಅದು ನನಗೂ ಅನುಭವ ಆಗಿದೆ ಅದು. ಸೊ ಇಂಟರ್ವ್ಯೂಗೆ ತುಂಬಾ ಪ್ರಿಪೇರ್ ಆಗಬೇಕು. ಟೂ ಮಚ್ ಕ್ವಶನ್ ಕೇಳ್ತಾರೆ. ಸೊ ಏನಕ್ಕೆ ಬಂದಿದ್ದೀರಾ ನೀವು, ಫ್ಯಾಮಿಲೀಸ್ ಇದೆಯಾ, ತುಂಬ ಕ್ವಶನ್ಸ್ ಕೇಳ್ತಾರೆ. ಒಂದು ಮೋರ್ ದೆನ್ 20 ಕ್ವಶನ್ಸ್ ಕೇಳ್ತಾರೆ, ಟಫ್ ಕ್ವಶನ್ಸ್ ಕೇಳ್ತಾರೆ. ಸೊ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಇಂಟರ್ವ್ಯೂಗೆ ಪ್ರಿಪೇರ್ ಆಗಿದ್ದೆ. ಸೊ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅಮೆರಿಕದಲ್ಲಿ ಮೋರ್ ದೆನ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ನ ಅವರು ಕೇಳ್ತಾರೆ. 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಒಂದು ದೊಡ್ಡ ಕಂಪ್ನೀಲಿ ನಿಮಗೆ ಜಾಬ್ ಸಿಕ್ಬಿಡುತ್ತೆ. ಸೊ ಮೇನು ಇಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ನ ಕೇಳ್ತಾರೆ. ಸೊ ಇಂಡಿಯಾದಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ, ನಿಮ್ಮ ಕಂಟ್ರಿಲಿ ಎಕ್ಸ್ಪೀರಿಯನ್ಸ್ ಇದೆಯಾ, ಏನೇನೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಮೇನು ಇಲ್ಲಿ ಎಕ್ಸ್ಪೀರಿಯನ್ಸ್ನ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇದ್ದರೆ ಬೇಗನೆ ಜಾಬ್ ಸಿಕ್ಬಿಡುತ್ತೆ. ಸೊ ಫ್ರೆಷರ್ಗೆ ತುಂಬ ಕಷ್ಟನೇ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೊಳ್ಳೆ ಕಂಪ್ನೀಲಿ ಮತ್ತು ಸ್ಯಾಲ್ರಿ ಪ್ಯಾಕೇಜ್ ಆಗಿರ್ಬೋದು ಎಲ್ಲ ತುಂಬಾ ಸಿಕ್ಬಿಡುತ್ತೆ. ಸೊ ಇವಾಗ ಮೇನು ಪರ್ಮನೆಂಟ್ ಜಾಬ್ಗೂ ಕಾಂಟ್ರಾಕ್ಟ್ ಜಾಬ್ಗೂ ಏನು ಡಿಫ್ರೆನ್ಸ್ ಅಂತ ಅಂತಾರೆ. ಕಾಂಟ್ರಾಕ್ಟ್ ಅಂತ ಅಂದರೆ ಈಗ ಸ್ಯಾಲ್ರಿ ಜಾಸ್ತಿ ಇರುತ್ತೆ, ಮತ್ತು ಅವ್ರಿಗೇನೋ ಒಂಥರ ಬೇರೆ ಫೆಸಿಲಿಟೀಸ್ ಏನಿರಲ್ಲ. ಪರ್ಮನೆಂಟ್ ಜಾಬ್ಗೆ ಫೆಸಿಲಿಟೀಸ್ ಎಲ್ಲ ಇರುತ್ತೆ, ಸ್ಯಾಲ್ರಿ ಕಡಿಮೆ ಇರುತ್ತೆ. ಸೊ ಇಲ್ಲಿ ಅಮೇರಿಕಾದಲ್ಲಿ ಕಂಪೇರ್ ಟು ಬೇರೆ ಅದರ್ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಆ ಥರ ಇರುತ್ತೆ. ಕಾಂಟ್ರಾಕ್ಟ್ ಇವಾಗ 2 ಮಂತ್ಸ್ ಆಗಿರ್ಬೋದು, ಸೊ 6 ಮಂತ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು, ಆ ಥರ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೂಡ ವರ್ಕ್ ಮಾಡ್ಬೋದು. ಸೊ ಆ ಥರ ಇರುತ್ತೆ. ತುಂಬ ಫಿಲಾಸಫಿ ಆಯಿತು ಅನಿಸುತ್ತೆ ಅಷ್ಟೊಂದು. ಸೊ ಇದು ಬೇಸಿಕ್ ಥಿಂಗ್ ಅಷ್ಟೇ. ಸೊ ನಾನು ಹೇಳ್ತಾ ಇರೋದು ನನಗೆ ಗೊತ್ತಿರೋದನ್ನ ಅಷ್ಟು ನಾನು ಹೇಳಿದೆ. ಸೊ ಮೇನು ನಾವು ಜಾಬ್ ಸರ್ಚ್ ಮಾಡಬೇಕು ಅಂತಂದರೆ ಫಸ್ಟು ರಿಸರ್ಚ್ ಮಾಡಬೇಕು. ಸೊ ನಮ್ಮದು ಮನೆ ನಿಯರ್ ಬೈ ಕಂಪ್ನಿಗಳು ಇದೆಯಾ ಅಂತ. ಇವಾಗ 10 ಮೈಲ್ಸು 20 ಮೈಲ್ಸ್ ಆ ಥರ ಎಲ್ಲ ಇರುತ್ತೆ. ಸೊ ನಮಗೆ ನಿಯರ್ ಬೈ ಹತ್ರ ಆಗಿರೋ ಕಂಪ್ನಿಗೆ ನಾವು ಫಸ್ಟು ಅಪ್ಲೈ ಮಾಡಬೇಕು. ಸೊ ಅದಾದ ನಂತರ ಎಲ್ಲೂ ಸಿಕ್ಕಿಲ್ಲ ಅಂತಂದರೆ ನಮಗೆ ಅಂತಂದರೆ ಬೇರೆ ಸ್ಟೇಟಲ್ಲಿ ಇರ್ಬೋದು. ಆವಾಗ ನೀವು ಅಲ್ಲಿ ವರ್ಕ್ ಫ್ರಮ್ ಹೋಮ್ ಮೇನು ನೀವು ಪ್ರಿಫರ್ ಮಾಡಬೇಕು ಅಂತಂದರೆ ವರ್ಕ್ ಫ್ರಮ್ ಹೋಮ್ನೇ ಪ್ರಿಫರ್ ಮಾಡಿ. ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲ ಅಂತಂದರೆ ಮನೆ ಹತ್ರ ಯಾವುದಾದ್ರು ಕಂಪ್ನಿಗಳಿರುತ್ತೆ, ಅಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಈಸಿಯಾಗಿ ಹೋಗ್ಬೋದು. ಇಲ್ಲಾಂತಂದರೆ ತುಂಬಾ ದೂರ ಇರುತ್ತೆ, 1 ಅವರ್ ಜರ್ನಿ, 2 ಅವರ್ಸ್ ಜರ್ನಿ ಇರುತ್ತೆ, ಹೋಗೋಕ್ಕಾಗೋದಿಲ್ಲ. ಸೊ ಇಲ್ಲಿ ಅಮೆರಿಕಾದಲ್ಲಿ ಬೇಗನೆ ವರ್ಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಅಡಾಪ್ಟ್ ಆಗಬೇಕು ಅಂದರೆ ತುಂಬಾ ಟೈಮ್ ಬೇಕು. ಸೊ ಬಂದ ತಕ್ಷಣವೇ ವರ್ಕ್ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ನಮಗೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೋದರೆ ಬೆಸ್ಟ್ ಅನಿಸುತ್ತೆ. ಮತ್ತು ಇಲ್ಲಿ ಅಮೆರಿಕಕ್ಕೆ ಬರೋ ಮುಂಚೆನೇ ನಾವು ತಿಳ್ಕೊಂಡಿರಬೇಕು ಮೇನ್ 3 ಥಿಂಗ್ಸ್ನ ನಾವು ತಿಳ್ಕೊಂಡಿರಬೇಕು. ಟೈಮ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಕುಕಿಂಗ್ ಸ್ಕಿಲ್ಸ್ ಎಲ್ರಿಗೂ ಬರುತ್ತೆ. ಇವಾಗ ಮಸ್ಟ್ ಆ್ಯಂಡ್ ಶುಡ್ ದಿಸ್ ಇಸ್ ದ ಎಸೆನ್ಷಿಯಲ್ ಸ್ಕಿಲ್ಸ್ ಅಂತಲೇ ಹೇಳ್ಬೋದು. ಕುಕಿಂಗ್ ಎಲ್ರಿಗೂ ಬರುತ್ತೆ, ಬಟ್ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಸ್ಟೂಡೆಂಟ್ಸ್ಗಳು ನನಗಂತೂ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರು ಹೇಳ್ತಾ ಇರ್ತಾರೆ, ಸೊ ಯಾವುದಾದ್ರೂ ಟೆಂಪಲ್ಸಲ್ಲಿ ಪೂಜೆ ಇದ್ದರೆ ಸಾಕು, ಪ್ರಸಾದ ಇದ್ದರೆ ಸಾಕು, ಹೋಗ್ಬಿಡೋಣ, ಯಾರು ಅಡುಗೆ ಮಾಡ್ತಾರೆ, ತುಂಬಾ ಓದ್ಕೊಂಡು ಯಾರು ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗಳು ಕುಕಿಂಗ್ ಸ್ಕಿಲ್ಸ್ನ ಕಲ್ತಿರಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಅಂತಂದರೆ ಇಲ್ಲಿ ಟೈಮು ಪಂಕ್ಚುಯಲ್ ಆಗಿರ್ತಾರೆ. ಅಮೆರಿಕನ್ಸ್ ಎಲ್ಲ ಪಂಕ್ಚುಯಲ್ ಆಗಿರ್ತಾರೆ. ಇಂಥ ಟೈಮ್ಗೆ ಇರಬೇಕು ಮೀಟಿಂಗ್ ಅಂತಂದರೆ ಆ ಟೈಮ್ಗೆ ನಾವು ಇರಬೇಕು. ಸೊ ಎಲ್ಲ ಪಂಕ್ಚುಯಲ್ನ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಸೊ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ಗೆ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಂದರೆ ಅಮೆರಿಕನ್ ಆ್ಯಕ್ಸೆಂಟ್ಸು ನಿಮ್ಗೆ ಗೊತ್ತಿರೋದೆ, ತುಂಬ ಫಾಸ್ಟಾಗಿ ಮಾತಾಡ್ತಾರೆ ಅವರು. ಕಮ್ಯುನಿಕೇಷನ್ ಸ್ಕಿಲ್ಸು ಮೇನ್ ಇಂಪಾರ್ಟೆಂಟ್ ಆಗುತ್ತೆ.
ಸೊ ನಾವು ಇದಕ್ಕೆ ಸ್ಕಿಲ್ನ ಕಲ್ತ್ಕೊಂಡಿರ್ಬೇಕು. ಸೊ ಈ ವಿಡಿಯೋ ನೋಡಿದ್ರಿ ಅಲ್ವಾ? ಸೊ ನನ್ಗೆ ಗೊತ್ತಿರೋ ಇದು ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ. ನನ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.